ನೂರ್ ಫಿಶ್ ಇರೋ ನನ್ನ ಅಕ್ವೇರಿಯಂ ಬಗ್ಗೆ ತುಂಬಾ ಕ್ವಶನ್ಸ್ ಕೇಳ್ತಾ ಇದ್ರಿ. ಲಾಸ್ಟ್ ವ್ಲಾಗಲ್ಲಿ ಅಕ್ವೇರಿಯಂ ವ್ಲಾಗ್ನ ಅಪ್ಲೋಡ್ ಮಾಡಿದೆ, ಅದ್ರ ಬಗ್ಗೆ ಮೋರ್ ಡೀಟೇಲ್ಸ್ ಕೇಳಿದ್ರಿ. ಅದನ್ನ ನಾನು ಇವಾಗ ಕೊಡ್ತಾ ಇದ್ದೀನಿ. ಇಲ್ಲಿರೋ ಎಕ್ವಿಪ್ಮೆಂಟ್ಸ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಒಂದು ಸನ್ಲೈಟ್ ಎಕ್ವಿಪ್ಮೆಂಟ್, ಇದು ಫೋಟೋಸಿಂಥಸಿಸ್ ಲೈಟ್, ಇದು ಮ್ಯಾಂಡೇಟ್ರಿ. ಇಲ್ಲಿರೋ ಗಿಡಗಳು ಮತ್ತೆ ಫಿಶ್ಗೆ ಸನ್ಲೈಟ್ ಮಿನಿಮಮ್ 3 to 4 hours ಬೇಕೇ ಬೇಕು, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇದೀವಿ. ಇನ್ನೊಂದು ಹೀಟರ್ ಯೂಸ್ ಮಾಡ್ತಾ ಇದೀವಿ. ನಾವು ವಾಟರ್ ಟೆಂಪರೇಚರ್ನ ಮ್ಯಾನೇಜ್ ಮಾಡೋಕ್ಕೆ ಹೀಟರ್ ಮ್ಯಾಂಡೇಟ್ರಿ. ಆ್ಯಂಡ್ ಒಂದು ಕ್ಯಾನಿಸ್ಟರ್ ಯೂಸ್ ಮಾಡ್ತಾ ಇದೀವಿ. ಕ್ಯಾನಿಸ್ಟರ್ ಬಂದ್ಬಿಟ್ಟು ಇಲ್ಲಿರೋ ಕೆಟ್ಟ ಕಸಗಳನ್ನೆಲ್ಲ ಫಿಲ್ಟರ್ ಮಾಡಿ ಆಮೇಲೆ ಚೆನ್ನಾಗಿರೋ ವಾಟರ್, ಪ್ಯೂರಿಫೈಡ್ ವಾಟರ್ನ ಒಳಗೆ ಬಿಡುತ್ತೆ. ಸ್ಯಾಂಡ್ ಒಂದು ಅಕ್ವೇರಿಯಂ ಸ್ಯಾಂಡ್ ಯೂಸ್ ಮಾಡಿದ್ದೀನಿ. ಪರ್ 9 liters to 10 liters ನಿಮಗೆ 1000 rupees ಇಂದ ಸ್ಟಾರ್ಟ್ ಆಗುತ್ತೆ. ಡಿಪೆಂಡ್ಸ್ ಆನ್ ದಿ ಅಕ್ವೇರಿಯಂ ಶಾಪ್, ನೀವು ಯಾವ್ದಕ್ಕೆ ಹೋಗಿದ್ದೀರಾ ಅದರಲ್ಲಿ. ರಾಕ್ಸ್ ಬಂದ್ಬಿಟ್ಟು ಅಷ್ಟೇ ಅಕ್ವೇರಿಯಂ ರಾಕ್ ಯೂಸ್ ಮಾಡಿದ್ದೀನಿ. ಪ್ಲಾಂಟ್ಸ್ ಬಂದು ಈ ರೆಡ್ ಸ್ಟೆಮ್ ಪ್ಲಾಂಟ್ ಮತ್ತೆ ಗ್ರೀನ್ ಪ್ಲಾಂಟ್ ಎಲ್ಲ ಅಕ್ವೇರಿಯಂ ಅಂಗಡಿಯಲ್ಲಿ ಕಾಮನ್ ಆಗಿ ಸಿಗುತ್ತೆ. 50 ರಿಂದ 150 ರೂಪಾಯಿಗೆ ಸಿಗುತ್ತೆ. ಒನ್ ಮೋರ್ ಥಿಂಗ್ ಇಸ್ ಏರಿಯೇಷನ್. ಈ ವಾಟರ್ ಬಬಲ್ಸ್ ಏನ್ ಕಾಣ್ತಾ ಇದೆ ಅದು ಮ್ಯಾಂಡೇಟ್ರಿ. ಆಕ್ಸಿಜನ್ ಸಪ್ಲೈ ಆಗಿ ಏರಿಯೇಷನ್ ಬೇಕೇ ಬೇಕು. ಮೇಂಟೆನೆನ್ಸ್ ಬಂದ್ಬಿಟ್ಟು ಮಂತ್ಲಿ ಒನ್ಸ್ 700 rupees ಕೊಟ್ಬಿಟ್ಟು ಇಲ್ಲಿ ಅಕ್ವೇರಿಯಂ ಶಾಪ್ ಇಂದ ಬಂದು ಕ್ಲೀನ್ ಮಾಡ್ಕೊಡ್ತಾರೆ. ಇನ್ ಕೇಸ್ ಅವ್ರು ಅವೈಲೇಬಲ್ ಇಲ್ಲ ಅಂತ ಹೇಳಿದ್ರೆ ನಾನು ನನ್ನ ಹಸ್ಬೆಂಡ್ ಡೀಪ್ ಕ್ಲೀನಿಂಗ್ ಮಾಡ್ತೀವಿ. ಇಲ್ಲಿರೋ ವಾಟರ್ ಎಲ್ಲ ಫಸ್ಟ್ ನಾವು ತೆಗೆದ್ಬಿಟ್ಟು ಹೊಸ ವಾಟರ್ನ ಹಾಕ್ತೀವಿ. ಅಂಡ್ ಈ ಬೇಡ್ದರ ಸ್ನೇಲ್ ಎಲ್ಲ ಏನಿದೆ ಇಲ್ಲಿಂದ ಹಿಂಗೆ ಕೈಯಲ್ಲಿ ತೆಗೆದ್ರೆ ಬಂದ್ಬಿಡ್ತವೆ. ಒಂದು ಕವರ್ಗೆ ಹಾಕಿ ಅದನ್ನ ಎಸ್ದು ಬಿಡ್ತೀವಿ ಅಷ್ಟೇ. ಫಿಶ್ ಬಂದು ಅಷ್ಟೇ ಸಖತ್ ಲೋ ಮೇಂಟೆನೆನ್ಸ್ ಫಿಶ್. ಇದ್ರ ಲೈಫ್ ಸ್ಪ್ಯಾನ್ ಬಂದು 6 months to 2 years ಇರುತ್ತೆ. ನೀವೇನಾದ್ರು ಅಕ್ವೇರಿಯಂ ಸೆಟ್ ಮಾಡ್ತಿದ್ದೀನಿ ಅಂತ ಏನಾದ್ರು ಪ್ಲಾನ್ ಮಾಡಿದ್ರೆ ಇಷ್ಟು ಸಿಂಪಲ್ ಎಕ್ವಿಪ್ಮೆಂಟ್ಸ್ನ ಇಟ್ಕೊಳ್ಳಿ, ಈಸಿಯಾಗಿ ಅಕ್ವೇರಿಯಂನ ಸೆಟ್ ಮಾಡ್ಬೋದು. ಅಂಡ್ ಯು ವಿಲ್ ಹ್ಯಾವ್ ಅ ವೆರಿ ನೈಸ್ ಅಕ್ವೇರಿಯಂ ವಿತ್ ಯು.